ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಮನೆ ಎಂಬುದು ಕೇವಲ ಇಟ್ಟಿಗೆ, ಮರಳು, ಕಬ್ಬಿಣ, ಸಿಮೆಂಟಿನಿಂದ ಕಟ್ಟುವ ಕಟ್ಟಡವಲ್ಲ. ಅದು ಭಾವನೆಗಳ ಗೂಡು, ನೆನಪುಗಳ ಉಗ್ರಾಣ. ನಾನಿವತ್ತೊಂದು ಆಯಕ್ಕೆ ಹೋಗಿದ್ದೆ. ಮೊದಲಿಗೆ ಅಲ್ಲಿದ್ದ ಹಿರಿಯರ ಜೊತೆಗೂಡಿ ಅವರಿಗೆ ಬಂದಿದ್ದ ಆಯವನ್ನ ಈ ರೀತಿಯಾಗಿ ಎಲ್ಲರ ಜೊತೆ ಸೇರಿ ಆಯವನ್ನ ಹಿಡಿದು ಪೂಜೆಯನ್ನ ಶುರು ಮಾಡಿದ. ಮನೆಯ ಯಜಮಾನ ಹಾಗೂ ಯಜಮಾನಿಯ ಕೈಯಲ್ಲಿ ಪೂಜೆಯನ್ನ ಶುರು ಮಾಡಿಸಿ, ಪೂಜೆಯನ್ನ ಸಲ್ಲಿಸಿ, ನಂತರ ನಾನೇ ಯಾವುದೇ ಆಯಕ್ಕೋದರೂ ಮೊದಲಿಗೆ ಆರೆಯನ್ನ ಕೈಯಲ್ಲಿಡಿದು ಮನೆ ಬೇಗ ಆಗಲಿ ಅಂತ ಹೇಳಿ ಕೈ ಹಾಕುತ್ತೇನೆ. ನಂತರ 5 ಜನ ಮುತ್ತೈದೆಯರ ಕೈನಲ್ಲಿ ಪಂಚರತ್ನವನ್ನ ಸಲ್ಲಿಸಿ, ಪೂಜೆಯನ್ನ ಸಲ್ಲಿಸಿ, ಹಾಲನ್ನ ಈ ರೀತಿ ಎರೆದು, ದವಸ ಧಾನ್ಯಗಳನ್ನ ಈ ರೀತಿ ಮನೆ ಬೇಗ ಆಗಲಿ ಅಂತ ಹೇಳಿ ಹಾಕಿಸುತ್ತೇನೆ. ನಂತರ ಆಯದ ಸುತ್ತ ಈ ರೀತಿ ಕಳಸದ ನೀರನ್ನ ಹಾಕಿಸುತ್ತಾ ಹಾರೇ ಗುದ್ದಲಿ ಪಿಕಾಸಿಯಿಂದ ಪಾಯ ಸೋಸಲು ಶುರು ಮಾಡುತ್ತೇವೆ. ಈಶಾನ್ಯ ಮೂಲೆಯಲ್ಲಿ ಈ ರೀತಿ ಪಾಯವನ್ನ ಸೋಸಿ ಅಡಿಗಲ್ಲನ್ನ ಈ ರೀತಿ ನಾನೇ ಇಟ್ಟು, ನಂತರ 5 ಇಟ್ಟಿಗೆಗಳಿಂದ ಗೋಡೆಯನ್ನ ಕಟ್ಟುತ್ತಾ ಈ ರೀತಿಯಾಗಿ ಎಂಸ್ಯಾಂಡ್ ಅಥವಾ ಮರಳನ್ನ ಹಾಕಿಸುತ್ತಾ, ಕಳಸದ ನೀರನ್ನು ಸಹ ಈ ಜಾಗದಲ್ಲಿ ಹಾಕಿಸುತ್ತಾ, ಕೊನೆಯಲ್ಲಿ ಇದಕ್ಕೊಂದು ಪುಷ್ಪವನ್ನ ಸಲ್ಲಿಸಿ ಪೂಜೆಯನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸಲಾಗುತ್ತದೆ. ಕೊನೆಯಲ್ಲಿ ವಾಸ್ತು ಪ್ರಕಾರ ಮನೆ ಹೇಗಿರಬೇಕೆಂಬ ಮಾಹಿತಿಯನ್ನ ತಿಳಿಸುತ್ತಾ ಎಲ್ಲರನ್ನ ಆಶೀರ್ವದಿಸಿ ಮನೆ ಹತ್ತಿರ ಹೊರಟೆ. ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ, ಫಾಲೋ ಮಾಡೋದನ್ನ ಮರಿಬೇಡಿ.